ಏನ್ ತಗೊಂಡ್ರಿ ಸರ್ ಇದು? ಪರೋಟ ಬೋಟಿ. ಚಿಕನ್ ಕೊಂಬ ಅಥವಾ ಚಿಕನ್ ಕೊಂಬ ಎರಡು ಮಿಕ್ಸ್ ತರ ಇದೆ. ಯಾಕಂದ್ರೆ ನಾನು ಮಟನ್ ಬಿರಿಯಾನಿ ಹಾಕ್ಸ್ಕೊಂಡಿದ್ದೀನಿ. ಇದು ನೋಡಿ ಬೋಟಿ, ಇದು ಚಿಲ್ಲಿ, ಇದು ಚಿಕನ್ ಫ್ರೈ, ಇದು ಕಬಾಬು. ಬಂಧುಗಳೇ, ನಾನು ಇವತ್ತು ಬೆಂಗಳೂರಿನ ಅವೆನ್ಯೂ ರೋಡಲ್ಲಿ ಇದ್ದೀನಿ. ಅವೆನ್ಯೂ ರೋಡಲ್ಲಿ ಅಡ್ರೆಸ್ ಯಾವುದು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನಾನು ಆನಂದ್ ನಿವೇದ ನಾನ್ ವೆಜ್ ಮೆಸ್. ಯಾವಾಗ ನೀವು ವೆಜ್ ಮೆಸ್ಗೆ ಹೋಗ್ತೀರಾ, ವೆಜ್ ಮೆಸ್ಗೆ ಹೋಗ್ಬಿಟ್ಟು ಮನೆ ಊಟ ಮಾಡ್ತೀರಾ, ಅದೇ ರೀತಿ ಇಲ್ಲಿ ನಾನ್ ವೆಜ್ ಮೆಸ್ ಊಟ ಮನೆ ಊಟ ಥರನೇ ಇರುತ್ತೆ. ಇಲ್ಲಿ ನಿಮಗೆ ಬುಧವಾರ ಶುಕ್ರವಾರ ಮಟನ್ ಬಿರಿಯಾನಿ ಸಿಗುತ್ತೆ ಸ್ಪೆಷಲ್ ಆಗಿ. ಇನ್ನು ಮಿಕ್ಕಿದ ದಿವಸ ಚಿಕನ್ ಬಿರಿಯಾನಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ಬೋಟಿ, ತಲೆ ಮಾಂಸ, ಚಿಕನ್ ಐಟಮ್ಸು, ಮಟನ್ ಐಟಮ್ಸು, ಮತ್ತು ಪರೋಟ, ಮೀನು ಎಲ್ಲ ರೀತಿ ಇರುತ್ತೆ. ಭಾನುವಾರ ನಿಮಗೆ ಇಲ್ಲಿ ಕಾಲ್ ಸೂಪು, ಕ್ರಾಬು ಮತ್ತು ಇಡ್ಲಿ, ದೋಸೆ ಸಿಗುತ್ತೆ. ಭಾನುವಾರ ಮಾತ್ರ, ಅದು ಮಾರ್ನಿಂಗು. ಇನ್ನು ಮಿಕ್ಕಿದ್ದೆಲ್ಲ ಮಧ್ಯಾಹ್ನ ಮತ್ತು ರಾತ್ರಿ ಇರುತ್ತೆ. ಈ ಆನಂದ್ ನಿವೇದ ನಾನ್ ವೆಜ್ ಮೆಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಚಿಕನ್ ಫ್ರೈ ಇದು. ಇದು ಚಿಕನ್ ಫ್ರೈ ಅಂದ್ರೆ ಈ ರೈಸ್ಗೆ ಫುಲ್ ಸೂಟಬಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದು ತಲೆ ಮಾಂಸ. ಇದು ಬೋಟಿ ಕುರ್ಮಾ. ಒಂದು ವಾರ ಕುರ್ಮಾ ಮಾಡ್ತೀವಿ, ಒಂದು ವಾರ ಫ್ರೈ ಮಾಡ್ತೀವಿ. ಎರಡು ಚೆನ್ನಾಗಿರುತ್ತೆ. ಫ್ರೈ ಮಾಡಿದಾಗ ಮುದ್ದೆ ಮಾಡಿರ್ತೀನಿ. ಕುರ್ಮಾಗೆ ಬೋಟಿ ಮುದ್ದೆನೇ ಸಿಗುತ್ತಲ್ಲ ಸರ್? ಫ್ರೈ ಮಾಡಿದ್ದೀನ ಮುದ್ದೆ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಇದು ಗ್ರೇವಿ, ಆಮೇಲೆ ಚಿಕನ್ ಗ್ರೇವಿ. ಇದು ಎಲ್ಲ ಪರೋಟಾಗೆ, ಚಪಾತಿಗೆ ಅದೆಲ್ಲ ಕೊಡೋದು. ಬಾಲ್ಡೆಗೆ ಕಾಂಬೋ ಅಂತ ಕೊಡ್ತೀವಿ. ಮೊಟ್ಟೆ, ಚಿಕನ್, 3 ಥರ ಚಿಕನ್ ಮಿಕ್ಸ್, ಒಂದು ರೈಸ್, ಮೊಟ್ಟೆ ಎಲ್ಲ ಕೊಡ್ತೀವಿ. ಅದು ಕಾಂಬೋ ಅಂತ ಒಂದು ಪ್ಲೇಟಿಗೆ 160 ಮಾಡಿದ್ದೀವಿ. ಇದು ಪರೋಟ ನಾವೇ ಮಾಡೋದು. ಇಲ್ಲೇ ರೆಡಿ ಮಾಡೋದು. ಇಲ್ಲೇ ರೆಡಿಮೇಡ್ ಯಾವ ಥರ ಎಲ್ಲ ನಾವೇ ಮಾಡೋದು. ಮಾಸ್ಟರ್ ಇಲ್ಲೇ ಪರೋಟ ಮಾಸ್ಟರ್ ಇಲ್ಲೇ ಪರೋಟ ಮಾಡ್ತಾರೆ. ಇದು ಚಿಕನ್ ಬಿರಿಯಾನಿ ರೈಸು, ಖಾಲಿ ಕುಸ್ಕ ಅಂತ ಕೊಡ್ತೀನಿ. ಇದ್ರ ಜೊತೆಗೆ ಕಬಾಬ್ ತಗೊಳ್ಳೋರು ಕಬಾಬ್ ತೊಗೊತಾರೆ, ಚಿಲ್ಲಿ ಚಿಕನ್ ತೊಗೊಳ್ಳೋರು ಚಿಲ್ಲಿ ಚಿಕನ್ ತೊಗೊತಾರೆ, ಚಿಕನ್ ಫ್ರೈ ತೊಗೊತಾರೆ. ಅದ್ರ ಜೊತೆ ತಲೆ ಮಾಂಸ, ಬೋಟಿ ಯಾವ್ದು ಬೇಕಾದ್ರೆ ತೊಗೊತಾರೆ. ಈ ರೈಸು ಸ್ಪೆಷಲ್ ನಮ್ಮ ಹತ್ರ ಇದೆ, ಜಾಸ್ತಿ ಹೋಗೋದು. ಮಟನ್ ಬಿರಿಯಾನಿ ಇದು. ಮಧ್ಯಾಹ್ನ 1 ಗಂಟೆ ಸ್ಟಾರ್ಟ್ ಸರ್. 1 ಗಂಟೆ ಸ್ಟಾರ್ಟ್ ಆದರೆ 3:30ಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಬೆಳಗ್ಗೆ ಸಂಡೇ ಒಂದಿನ ಬೆಳಗ್ಗೆ ಹೊತ್ತು ಕಾಲ್ ಸೂಪು, ಮೊಟ್ಟೆ ದೋಸೆ ಅವೆಲ್ಲ ಮಾಡ್ತೀವಿ. ಮೊಟ್ಟೆ ದೋಸೆ, ಕಾಳಿ ದೋಸೆ ಸಂಡೇ ಒಂದಿನ. ಕಾಲ್ ಸೂಪು, ದೋಸೆ, ಇಡ್ಲಿ, ಏಡಿಕಾಯಿ ಸೂಪ್ ಇರುತ್ತೆ. ಏಡಿಕಾಯಿ ಸೂಪ್ ಮಾಡ್ತಾ ಇದೀವಿ ಇವಾಗ. ಬರೋವರಿಂದ ಶುರು ಮಾಡ್ತಾ ಇದೀವಿ ಏಡಿಕಾಯಿ ಸೂಪು. ಓನ್ಲಿ ಸಂಡೇ ಮಾರ್ನಿಂಗ್ ಮಾತ್ರ. 8 o'clock ಇಂದ 12 o'clock ತನಕ ಇರುತ್ತೆ. ರಜಾ ಇಲ್ಲ, ಸಂಡೇ 4 ಗಂಟೆ ತನಕ ಇರುತ್ತೆ. ಸಂಡೇ ಈವ್ನಿಂಗ್ ರಜಾ ಇರುತ್ತೆ. ಮಂಡೇ ಫುಲ್ ಡೇ ರಜಾ ಇರುತ್ತೆ. ಈ ದಿನ 1 ಗಂಟೆ ಓಪನ್, 3:30 ಕ್ಲೋಸು. ತಿರ್ಗಾ ಸಾಯಂಕಾಲ 7:30ಇಂದ ನೈಟ್ 11 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಕಾಂಬೋ ಸಿಗುತ್ತೆ. ಚಿಕನ್ ಫ್ರೈ, ಚಿಲ್ಲಿ, ಕಬಾಬು, ತಲೆ ಮಾಂಸ, ಬೋಟಿ. ಫ್ರೈಡೇ, ಬುಧವಾರ ಶುಕ್ರವಾರ ಮಟನ್ ಬಿರಿಯಾನಿ ಸಿಗುತ್ತೆ. ಸ್ಪೆಷಲ್ ಮಟನ್ ಬಿರಿಯಾನಿ ಸಿಗುತ್ತೆ. ಕಾಂಬೋ 160, 160 ರೂಪಾಯಿ ಕಾಂಬೋಗೆ ಒಂದು 8 ಪೀಸ್ ಬರುತ್ತೆ. 3 ಥರ ಚಿಕನ್ 8 ಪೀಸ್ ಬರುತ್ತೆ. ಒಂದು ಮೊಟ್ಟೆ ಬರುತ್ತೆ, ಒಂದು ಫುಲ್ ಕುಷ್ಕ ಕೊಡ್ತೀವಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್, ಅವಿನಿ ರೋಡಲ್ಲಿ ಚರ್ಚ್ ಇದೆ. ಒಂದು ಮೆಮೋರಿಯಲ್, ರೈಸ್ ಮೆಮೋರಿಯಲ್ ಚರ್ಚ್ ಅಂತ ಇದೆ. ಚರ್ಚ್ ಆಪೋಸಿಟ್ ರೋಡಲ್ಲಿ 4ನೇ ರೈಟ್ ಬಂದರೆ ನಮ್ಮ ಮೆಸ್ ಸಿಗುತ್ತೆ. ನಾವು ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಮಾಡ್ತಾ ಇದ್ವಿ. ಹೌದು ಸರ್, ನಾವೇ ಮಾಡೋದು. ಪ್ರತಿಯೊಂದು ನಾವೇ ಮಾಡೋದು. ಆಕ್ಚುಲಿ ನಮ್ಮ ಅಣ್ಣನ ಹತ್ರ ಕಲ್ತಿರೋದು ನಾನು. ನಮ್ಮ ಅಣ್ಣನೇ ನನ್ನ ಗುರು. ಅವರು ಜಯನಗರದಲ್ಲಿ ಇದ್ದಾರೆ. ಜಯನಗರದಲ್ಲಿ ಹೋಟ್ಲ್ ಇದೆ ಅವ್ರದ್ದು. ಹೌದು, ಅವರಿಂದ ಕಲ್ತ್ಕೊಂಡಿದ್ದಾರೆ. ಹೌದು ಸರ್, ನಾನೇ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಆರ್ಡ್ರ್ ಮಾಡಿಕೊಡ್ತೀವಿ. 300, ನಾನು ಲಾಸ್ಟ್ ವೀಕ್ 300 ಜನಕ್ಕೆ ಊಟ ಮಾಡಿ ಕಳಿಸಿದ್ದೆ. ಇಲ್ಲಿಂದಾನೇ ಮಾಡಿ ಕಳಿಸಿದ್ದೆ. ಆಕ್ಚುಲಿ ಅವ್ರು ಅಲ್ಲೇ ಬಂದು ಮಾಡಕ್ಕೆ ಹೇಳಿದ್ರು, ಜಾಗ ವ್ಯವಸ್ಥೆ ಇರಲಿಲ್ಲ ಅಂತೇಳಿ ಇಲ್ಲೇ ಮಾಡಿ ಕಳಿಸಿದ್ದೆ 300 ಜನಕ್ಕೆ. ಕ್ಯಾಟ್ರಿಂಗ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಎಷ್ಟು ಜನ ಬೇಕಾದ್ರೆ ಮಾಡ್ಕೊಡ್ತೀನಿ. ಎಲ್ಲ ಥರನೂ ಮಾಡ್ಕೊಡ್ತೀವಿ. ಓನ್ಲಿ ನಾನ್ ವೆಜ್.
ಏನ್ ತಗೊಂಡ್ರಿ ಸರ್ ಇದು? ಪರೋಟ ಬೋಟಿ. ಏನ್ ತಗೊಂಡ್ರಿ? ಬೋಟಿ, ಪರೋಟ, ನೆಕ್ಸ್ಟ್ ಗೀ ರೈಸು, ಚಿಲ್ಲಿ ಚಿಕನ್ನು. ಗೀ ರೈಸು, ಚಿಲ್ಲಿ ಚಿಕನ್ನು, ಪರೋಟ. ನಮಗೆ ನಮ್ಮ ಅಣ್ಣವ್ರ ಕೇಳಿ. ಅದು ಮಿಸ್ ಆಗಿದ್ದಾರೆ. ಹೋಮ್ ಮೇಡ್ ತರ ಇರುತ್ತೆ ಫಸ್ಟ್ ಆಫ್ ಆಲ್ ನೋಡಕ್ ಹೋದ್ರೆ. ನೋಡಿ, ಇದು ಮಟನ್ ಕೊಂಬೋ ಅಥವಾ ಚಿಕನ್ ಕೊಂಬೋ ಎರಡು ಮಿಕ್ಸ್ ತರ ಇದೆ. ಯಾಕಂದ್ರೆ ನಾನು ಮಟನ್ ಬಿರಿಯಾನಿ ಹಾಕ್ಸ್ಕೊಂಡಿದ್ದೀನಿ. ಇದು ನೋಡಿ ಬೋಟಿ, ಇದು ಚಿಲ್ಲಿ, ಇದು ಚಿಕನ್ ಫ್ರೈ, ಇದು ಕಬಾಬು. ಮಟನ್ ಬಿರಿಯಾನಿ ಬುಧವಾರ ಶುಕ್ರವಾರ ಸ್ಪೆಷಲ್ಲು. ಚಿಕನ್ ನಿಮಗೆ ಊಟ ತಗೊಂಡು ಕೂಡ ಇದೇ ರೀತಿ ಇರುತ್ತೆ. ಚಿಕನ್ ಬಿರಿಯಾನಿ ಇರುತ್ತೆ, ಚಿಕನ್ 3 ಐಟಮ್ ಇರುತ್ತೆ. ಬಟ್ ಇದರಲ್ಲಿ ಬೋಟಿ ಇರಲ್ಲ ನಿಮಗೆ. ನಾನೆಲ್ಲ ತೋರಿಸೋದಕ್ಕೋಸ್ಕರ ಎಲ್ಲದೂ ಹಾಕೊಂಡಿದ್ದೀನಿ ನಿಮಗೆ. ಚಿಕನ್ ಮೀಲ್ಸ್ ತಗೊಂಡಾಗ ನಿಮಗೆ 160 ರೂಪಾಯಿಗೆ ಚಿಕನ್ ಬಿರಿಯಾನಿ ಇರುತ್ತೆ, ಚಿಲ್ಲಿ ಚಿಕನ್ ಇರುತ್ತೆ, ಅದೇ ಚಿಕನ್ ಫ್ರೈ ಇರುತ್ತೆ, ಕಬಾಬ್ ಇರುತ್ತೆ. 3 ಐಟಮ್ಸ್ ಇರುತ್ತೆ ನಿಮಗೆ. ಟೇಸ್ಟ್ ನೋಡೋಣ. ಮಟನ್ ಬಿರಿಯಾನಿ ಪೀಸಸ್ಸು ಭಾಳ ಚೆನ್ನಾಗಿದೆ. ಇಲ್ಲಿ ರೈಸೇ ಫೇಮಸ್ಸು. ಕುಷ್ಕನೇ ತಿಂತಾರೆ. ಕುಷ್ಕ ತಗೊಂಡು ಚಿಕನ್ ಫ್ರೈ ಆಗಲಿ, ಚಿಲ್ಲಿ ಚಿಕನ್ ಆಗಲಿ, ಬೋಟಿ ಆಗಲಿ ಎಲ್ಲ ತೊಗೊಳ್ತಾರೆ. ಮತ್ತು ಬೋಟಿ ಗೊಜ್ಜು ಮಾಡಿದಾಗ ಮುದ್ದೆ ಮಾಡ್ತಾರೆ. ಬೇರೆ ಟೈಮಲ್ಲೆಲ್ಲ ಪರೋಟ ಇರುತ್ತೆ. ನೋಡಿ ಕಬಾಬು, ಬೋಟಿ, ಚಿಲ್ಲಿ ಚಿಕನ್ನು, ನೀವೇನು ಬೇಕಾದ್ರೂ ತೊಗೊಳ್ಳಿ. ಸಪ್ರೇಟ್ ಬೇಕಾದ್ರೆ ಕುಷ್ಕ ತೊಗೊಂಡು ಎಲ್ಲ ಐಟಮ್ಸು ತೊಗೋಬೋದು. ಅಥವಾ ಚಿಕನ್ ಮೀಲ್ಸ್ ತೊಗೊಬೋದು, ಮಟನ್ ಮೀಲ್ಸ್ ತೊಗೊಬೋದು. ಮಟನ್ ಮೀಲ್ಸ್ ನಾನು ಹೇಳ್ದಂಗೆ ಬುಧವಾರ ಶುಕ್ರವಾರ ಮಾತ್ರ. ನೋಡಿ ಮಟನ್, ರೈಸ್ ಮಾತ್ರ ಮಸಾಲೆ ಮಾತ್ರ ಸಕ್ಕತ್ತಾಗಿದೆ. ಬಂದು ಟ್ರೈ ಮಾಡಿ, ಮಸ್ಟ್ ಟ್ರೈ ಫುಡ್. ಆನಂದ್ ಮೆಸ್ ಅಲ್ಲಿ ಗೀ ರೈಸ್, ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿರುತ್ತೆ. ವೆರಿ ವೆರಿ ಗುಡ್ ಕ್ವಾಲಿಟಿ, ಭಾರಿ ಚೆನ್ನಾಗಿದೆ. ಆಮೇಲೆ ಈ ಪರೋಟ, ತಲೆ ಮಾಂಸ ಇದೆಲ್ಲ ಕೂಡ ಚೆನ್ನಾಗಿದೆ. ತುಂಬಾ ಇದೆ ಅಂದ್ರೆ ಗೀ ರೈಸ್, ಚಿಲ್ಲಿ ಚಿಕನ್, ಕಬಾಬು ಇದು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಅವರು ವಾರದಲ್ಲಿ 2 ದಿನ ಮಾಡೋದು, ಬುಧವಾರ ಶುಕ್ರವಾರ. ಅವ್ರು ಚೆನ್ನಾಗಿರುತ್ತೆ. ಬೇರೆ ದಿನ ಎಲ್ಲ ಮಾಡಲ್ಲ ಅವರು. ಚಿಕನ್ ಬಿರಿಯಾನಿ, ಗೀ ರೈಸ್, ಚಿಕನ್ ಕರಿ, ಚಿಲ್ಲಿ ಚಿಕನ್, ಕಬಾಬು, ಆಮೇಲೆ ತಲೆ ಮಾಂಸ, ಬೋಟಿ ಎಲ್ಲ ತಿಂದಿದ್ವಿ. ತುಂಬಾ ಚೆನ್ನಾಗಿದೆ. ಒಂದುಗಳೇ ವೆಜ್ ಮೆಸ್ ಕೇಳಿರ್ತೀರ. ಇದು ನಾನ್-ವೆಜ್ ಮೆಸ್ಸು. ಇಲ್ಲಿ ನಿಮಗೆ ಬೋಟಿ ಗೊಜ್ಜಿರುತ್ತೆ, ತಲೆ ಮಾಂಸ ಇರುತ್ತೆ, ಚಿಕನ್ ಫ್ರೈ ಇರುತ್ತೆ, ಚಿಲ್ಲಿ ಚಿಕನ್ ಇರುತ್ತೆ, ಗುಂಟೂರು ಚಿಕನ್ ಇರುತ್ತೆ. ಅದೇ ರೀತಿಯಾಗಿ ಬುಧವಾರ ಮತ್ತು ಶುಕ್ರವಾರ ನಿಮಗೆ ಮಟನ್ ಬಿರಿಯಾನಿ ಇರುತ್ತೆ. ಅವತ್ತು ಸ್ಪೆಷಲ್ಲು ಬುಧವಾರ ಮತ್ತು ಶುಕ್ರವಾರ ಮಾತ್ರ ಮಾಡೋದು. ಇನ್ನು ಮಿಕ್ಕಿದ್ದು ಮತ್ತೆ ಭಾನುವಾರ ಬಂದರೆ ನಿಮಗೆ ಭಾನುವಾರ ಬೆಳಿಗ್ಗೆ ನಿಮಗೆ ಏಡಿಕಾಯಿ ಅಂದರೆ ಸೂಪ್ ಸಿಗುತ್ತೆ. ಕ್ರಾಬ್ ಇರುತ್ತಲ್ಲ, ಅದು ಸೂಪ್ ಮಾಡ್ತಾರೆ. ಅದ್ರ ಜೊತೆಗೆ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಮತ್ತು ಮೊಟ್ಟೆ ದೋಸೆ ಅಂತಲೂ ಕೂಡ ಮಾಡ್ತಾರೆ. ಅದು ಮಾತ್ರ ಏಡಿಕಾಯಿ ಏನಿದೆ ಸೂಪ್ ಸಿಗೋದು ಭಾನುವಾರ ಮಾತ್ರನೇ ನಿಮಗೆ. ಎಲ್ಲ ಐಟಮ್ಸು ಇಲ್ಲೇ ರೆಡಿ ಮಾಡ್ತಾರೆ. ಅಂದರೆ ಆನಂದ್ ಅವರು ಬಿರಿಯಾನಿಗಳು ಮತ್ತು ಪರೋಟ ಆಗಲಿ, ಕಬಾಬ್ ಅಂತೂ ನೀವು ಕೇಳಿದಾಗ ಏನಪ್ಪ ಅಂತಂದರೆ, ನೀವು ಕುಷ್ಕ ರೈಸ್ ತೊಗೊಂಡಿರ್ತಾರೆ. ಭಾಳಷ್ಟು ಜನ ಕುಷ್ಕ ರೈಸಿಗೆ ಕಬಾಬ್ ತಗೊಳ್ತಾರೆ. ಬಿಸಿ ಬಿಸಿ ಕಬಾಬ್ ಹೇಳಿದ ತಕ್ಷಣ ಮಾಡಿಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಕುಷ್ಕ ರೈಸ್ ಇಲ್ಲಿ ಫೇಮಸ್ಸು. ಅದಕ್ಕೆ ಚಿಲ್ಲಿ ಚಿಕನ್ ತಗೊಳ್ತಾರೆ, ತಲೆ ಮಾಂಸ ತಗೊತಾರೆ, ಬೋಟಿ ತಗೊತಾರೆ. ಇನ್ನು ಬೋಟಿ ಗೊಜ್ಜಿಗೆ ಮಾತ್ರ ಮುದ್ದೆ ಮಾಡ್ತಾರೆ. ಅದು ಸ್ಪೆಸಿಫಿಕ್ ಆಗಿ ಏನಪ್ಪ ಅಂತಂದರೆ ಬೋಟಿ ಗೊಜ್ಜು ಮಾಡಿದಾಗ ಮಾತ್ರ ಮುದ್ದೆ ಇರುತ್ತೆ. ಇನ್ನು ಮಿಕ್ಕಿ ಟೈಮೆಲ್ಲ ಪರೋಟ ಸಿಗುತ್ತೆ ನಿಮಗೆ. ಕುಷ್ಕ ರೈಸ್ ಅಂತೂ ನಂಬರ್ 1. ಬಂಧುಗಳೇ, ನೋಡಿದ್ರಲ್ಲ, ಆನಂದ್ ನಿವೇದ ಮೆಸ್ ನಾನ್ ವೆಜ್. ಎಲ್ಲ ನೀವು ಸಸ್ಯಾಹಾರಿ ಮೆಸ್ಗಳು ನೋಡಿರ್ತೀರ.
ಬಟ್ ಇದು ನಾನ್ ವೆಜ್ ಮೆಸ್ಸು. ಮನೆ ಊಟ ಹೇಗಿರುತ್ತೋ ಆ ಊಟ ಇರುತ್ತೆ. ನೋಡಿದ್ರಿ ಎಲ್ಲ ರೀತಿ ಐಟಮ್ಸ್ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರು, ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ಹಾಕಿರ್ತೀನಿ. ಬನ್ನಿ, ಸಕ್ಕತ್ತಾಗಿರುತ್ತೆ. ಮನೆ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ. ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ವಿಡಿಯೋ ಚೆನ್ನಾಗಿರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.